ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಮಜ್ಜಿಗೆ ಸಾಂಬಾರು. ಮಜ್ಜಿಗೆ ಸಾಂಬಾರಂತೂ ನನಗಂತೂ ತುಂಬಾ ಫೇವ್ರೇಟು ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ದಿಢೀರಂತ ಮಾಡಬೇಕು ಅಂದರೆ ಈ ಸಾಂಬಾರು ಬೆಸ್ಟ್ ಅಂತ ಹೇಳ್ತೀನಿ. ನಿಮ್ಮ ಮನೆಗಳಲ್ಲಿ ಯಾವ ಸಾಂಬಾರು ತುಂಬ ದಿಢೀರನ್ನಂಗೆ ಮಾಡ್ತೀರಾ ಅಂತ ಹೇಳಿ. ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ, ನೀವು ಒಮ್ಮೆ ಟ್ರೈ ಮಾಡಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿನ ತುರಿದಾದರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಪೇಷನ್ಸ್ ಇರಲಿಲ್ಲ, ಬೇಗ ಆಗಬೇಕಿತ್ತು, ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಅಕ್ಕಿನ ನೆನೆಸಿಟ್ಬಿಟ್ಟು ಹಾಕ್ತೀವಿ. ಇದೇ ಈ ಸಾಂಬಾರಿನ ಸ್ಪೆಷಲ್. ತುಂಬಾ ರುಚಿಯಾಗಿರುತ್ತೆ. ಒನ್ ಅವರ್ ಬಿಫೋರ್ ನೆನೆಸಿಟ್ರು ಹಾಕೋಕ್ಕೆ. ನಿಮ್ಗೆ ನೋಡಿ, ಇದು ಮನೆ ಅಕ್ಕಿ ಆಗಿರೋದ್ರಿಂದ ಒಂದು ಕಾಲು ಗಂಟೆಗೆಲ್ಲ ನೆನೆಸ್ಬಿಟ್ಟೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆನ ಒಗ್ಗರಣೆಗೂ ಹಾಕೋತೀನಿ, ಹಾಗೆ ಸ್ವಲ್ಪ ರುಬ್ಬಕ್ಕೆ ಹಾಕೋತೀನಿ. ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರಬೇಕು, ಅದಕ್ಕೋಸ್ಕರ. ಹಾಗೆ ಖಾರದ ಪುಡಿ, ಈ ಖಾರದ ಪುಡಿ ಬಂದು ಸಾಂಬಾರು ಪುಡಿನೂ ಮಿಕ್ಸ್ ಇದೆ, ಸೊ ಹಾಗಾಗಿ 2 ಸ್ಪೂನ್ ಹಾಕೋತಾ ಇದ್ದೀನಿ ಖಾರದ ಪುಡಿ, ಸಾಂಬಾರು ಪುಡಿನ. ನಾನು ಈ ಮಿಶ್ರಣ ಬಂದು 4 ಜನಕ್ಕೆ ಮಾಡ್ಕೋತಾ ಇದ್ದೀನಿ. ನಾನು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಬಂದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಅದೇ ಎಣ್ಣೆ ಯೂಸ್ ಮಾಡ್ತೀನಿ, ಹೆಲ್ತಿಗೆ ಒಳ್ಳೆಯದು ಅಂದ್ಬಿಟ್ಟು. ಸೊ ಹಾಗೆ ಸಾಸಿವೆ, ಕರಿಬೇವು, ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆಯೇ ಹಿಂಗೆ ಹಾಕ್ಕೊಳ್ಳಿ ಸ್ವಲ್ಪ. ನಾರ್ಮಲಾಗಿ ಏನೇನು ಒಗ್ಗರಣೆ ಸಾಮಾನು ಹಾಕೋತಿರೋ ಅದೆಲ್ಲನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕೆ ಅಂದರೆ ಅದು ಕರುಮ್ ಅಂತ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸಲ್ಲ. ಹಾಗೆ ಮೆತ್ತಗೆ ಫ್ರೈ ಆಗಬೇಕು. ಇದಕ್ಕೇ ಉಪ್ಪು ಹಾಕೋತಾ ಇದ್ದೀನಿ ಒಗ್ಗರಣೆಗೆ, ಯಾಕೆ ಅಂದರೆ ಯಾವುದು ಒಗ್ಗರಣೆ ಸೀಬಾರ್ದು ಅಂತ ಹೇಳ್ಬಿಟ್ಟು, ಯಾಕೆಂದರೆ ಉಪ್ಪಲ್ಲಿ ನೀರು ಬಿಟ್ಕೋತಾ ಇರುತ್ತಲ್ಲ, ಹಾಗಾಗಿ. ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಇವಾಗ ಬೇಕಾದರೂ ಹಾಕ್ಕೋಬೋದು, ಲಾಸ್ಟಿಗೆ ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಇವಾಗಲೇ ಹಾಕ್ಕೊಂಡೆ. ಹಾಗೆ ಮಿಕ್ಸಿ ಜಾರಿಗೆ ತೋರಿಸಿದ್ನಲ್ಲ, ಕಾಯಿ, ಜೀರಿಗೆ ಎಲ್ಲನೂ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಎಲ್ಲನೂ ಹಾಕ್ಕೊಂಡು ಸಣ್ಣಗೆ ರುಬ್ಬಿ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ರುಬ್ಬಿ. ಹಾಗೆ ಇದನ್ನು ಫ್ರೈ ಮಾಡ್ತಾನೆ ಇರಿ. ಹಾಗೆ ಸೌಟ್ ಬಿಟ್ಬಿಟ್ಟು ಇದು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ತಳ ಹಿಡ್ದಿರುತ್ತೆ, ಅಕ್ಕಿ ರುಬ್ಬಿರೋದ್ರಿಂದ ತಳ ಹಿಡಿಯುತ್ತೆ. ಸೊ ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾನೇ ಇರಬೇಕು. ಫ್ರೈ ಆದಮೇಲೆ ಹಸಿ ವಾಸನೆ ಹೋದ್ಮೇಲೆ ಜಾರ್ ತೊಳೆದಿದ್ದ ನೀರನ್ನ ಅದಕ್ಕೆ ಹಾಕ್ಕೊಳ್ಳಿ. ಜಾಸ್ತಿ ನೀರನ್ನ ಮಿಕ್ಸ್ ಮಾಡ್ಕೋಬೇಡಿ, ಯಾಕೆ ಅಂದರೆ ಇದು ಮಜ್ಜಿಗೆ ಸಾರು, ಆಲ್ರೆಡಿ ಮಜ್ಜಿಗೆನೇ ನೀರು ಥರ ಇರುತ್ತೆ. ಹಾಗಾಗಿ ಒಂದು 5 ಮಿನಿಟ್ಸ್ ಆದಮೇಲೆ ಮಜ್ಜಿಗೆನ ಹಾಕ್ಬಿಟ್ಟು ಬಾಡಿಸ್ತಾನೆ ಇರಿ. ಯಾಕೆ ಅಂತ ಹೇಳಿದ್ರೆ ನಾನು ಮಿಕ್ಸಿ ಜಾರ್ಗೆ ಹಾಕೋಬಿಟ್ಟಿದ್ದೆ ಮಜ್ಜಿಗೆನ, ಯಾರು ಮತ್ತೆ ಕಡ್ಕೊಂಡು ಕುತ್ಕೋತಾರೆ ಅಂತ ಹೇಳಿಬಿಟ್ಟು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರಿನ ಕ್ವಾಂಟಿಟಿ ಇವಾಗ ಹಾಕ್ಕೊಳ್ಳಿ. ಮಜ್ಜಿಗೆ ಸಾರು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಆ ಜೀರಿಗೆ ಫ್ಲೇವರು, ಒಣಮೆಣಸಿನ್ಕಾಯಿ ಒಗ್ಗರಣೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿದ್ರೆ ಈ ಸಾಂಬಾರು ಮುದ್ದೆಗೂ ಚೆನ್ನಾಗಿರುತ್ತೆ. ಚಳಿಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಯಾವ ಕಾಲದಲ್ಲಾದ್ರೂ ಈ ಸಾಂಬಾರಿನ ಟೇಸ್ಟ್ ಮಾತ್ರ ರಿಯಲಿ ಗುಡ್. ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.